ರಾಜ್ಯದಾದ್ಯಂತ ಮಹಾಶಿವರಾತ್ರಿ ಸಂಭ್ರಮ. ಶಿವನಿಗೆ ಪೂಜೆ, ಭಜನೆ, ರಾತ್ರಿ ಜಾಗರಣೆ, ದೇವಾಲಯಗಳಲ್ಲಿ ಭಕ್ತರ ದಂಡು. ಹರ ಹರ ಮಹಾದೇವ. ನಾಡಿನೆಲ್ಲೆಡೆ ಇವತ್ತು ಶಿವರಾತ್ರಿ ಹಬ್ಬದ ಸಂಭ್ರಮ ಜೋರಾಗಿದೆ. ಮುಂಜಾನೆಯಿಂದ ಭಕ್ತರು ದೇವಾಲಯಗಳಲ್ಲಿ ವಿಶೇಷ ಪೂಜೆಯನ್ನ ನೆರವೇರಿಸ್ತಾ ಇದ್ದಾರೆ. ಶಿವನ ದೇಗುಲಗಳಲ್ಲಿ ಭಕ್ತರಿಂದ ತುಂಬಿ ತುಳುಕ್ತಾ ಇದೆ. ಎಲ್ಲ ಟೆಂಪಲ್ಸ್ಗಳು ವಿಶೇಷ ಪೂಜೆ, ಭಜನೆ ನಡೀತಾ ಇದೆ. ಇನ್ನು ವಿಶೇಷವಾಗಿ ಶಿವರಾತ್ರಿ ಅಂದ್ರೇನೆ ಇಡೀ ರಾತ್ರಿ ಜಾಗರಣೆ ಮಾಡೋದು. ಜಾಗರಣೆಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಶಿವನ ಮಂದಿರಗಳಲ್ಲಿ ಬೆಂಗಳೂರಿನ ಕಾಡು ಮಲ್ಲೇಶ್ವರ, ಗವಿ ಗಂಗಾಧರೇಶ್ವರ ಸೇರಿದಂತೆ ಶಿವಾಲಯಗಳಲ್ಲಿ ವಿಶೇಷ ಪೂಜೆ ನೆರವೇರುತ್ತಾ ಇದೆ. ಮೈಸೂರಿನ ತ್ರಿನೇಶ್ವರ ದೇವಸ್ಥಾನದಲ್ಲಿ ಕೂಡ ಬೆಳಗ್ಗಿನಿಂದ ಪೂಜೆ ಪುನಸ್ಕಾರ ನಡೀತಾ ಇದೆ. ಆ ದೃಶ್ಯವನ್ನು ಕೂಡ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ವಿ. ಮತ್ತೊಂದು ಕಡೆ ಬೆಳಗಾವಿಯ ದೃಶ್ಯವನ್ನು ಕೂಡ ನೋಡ್ತಾ ಇದ್ವಿ. ಮೈಸೂರಲ್ಲಿ ಶಿವಲಿಂಗಕ್ಕೆ 11 kg ಚಿನ್ನದ ಮುಖವಾಡವನ್ನು ಧಾರಣೆ ಮಾಡಲಾಗಿದೆ, ಅಲಂಕಾರ ಮಾಡಲಾಗಿದೆ. 1952 ಜಯ ಚಾಮರಾಜೇಂದ್ರ ಒಡೆಯರ್ ಕೊಡುಗೆ ಕೊಟ್ಟಿರುವಂಥ ಚಿನ್ನದ ಮುಖವಾಡ ಇದು. ಮೈಸೂರಲ್ಲಿ ಚಿನ್ನದ ಮುಖವಾಡವಿರುವಂತಹ ಶಿವಲಿಂಗ ನೋಡೋಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ. ಆ ಭಕ್ತಗಣದ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಬೆಳಗಾವಿಯಲ್ಲಿ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಕಪಿಲೇಶ್ವರ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದಾನೆ ಭಕ್ತರು ಸಾಲುಗಟ್ಟಿ ನಿಂತು ಶಿವನ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ದಕ್ಷಿಣದ ಕಾಶಿ ಅಂತಲೇ ಸುಪ್ರಸಿದ್ಧ ದೇವಸ್ಥಾನ ಇದು. ಶಿವ ಮತ್ತು ಹರಣ ಮೂರ್ತಿಗಳು ಮುಖಾಮುಖಿಯಾಗಿರುವಂತಹ ವಿಶೇಷವಾದಂಥ ದೇವಸ್ಥಾನ ಅಂತಾನೆ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಪಂಚಾಮೃತ ಮಹಾರುದ್ರಾಭಿಷೇಕ ನೆರವೇರುತ್ತಾ ಇದೆ ಈ ದೇವಸ್ಥಾನದಲ್ಲಿ. ಬೆಂಗಳೂರಲ್ಲಿ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾದಂತಹ ದರ್ಶನವನ್ನ ನೀಡಲಾಗ್ತಾ ಇದೆ ಭಕ್ತರು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಮೈಸೂರಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಇವತ್ತು ಶಿವರಾತ್ರಿ ಹಬ್ಬ ಸಂಭ್ರಮ ನಾಡಿನಾದ್ಯಂತ, ವಿಶೇಷವಾಗಿ ಮೈಸೂರಲ್ಲಿ ಯಾವ ರೀತಿಯಾದಂತಹ ಸಂಭ್ರಮ ಇದೆ? ಇನ್ನು 11 kg ಮುಖವಾಡ ಧಾರಣೆ ಮಾಡಿರುವಂಥ ಶಿವಲಿಂಗ ವಿಶೇಷವಾದಂಥ ದರ್ಶನ ಭಾಗ್ಯಕ್ಕೆ ಸಹಜವಾಗಿ ಭಕ್ತರು ಕಾದು ಕುಳಿತಿದ್ದಾರೆ ಇವತ್ತಿನ ದಿನಕ್ಕಾಗಿ. ಹೇಗಿದೆ ಅಲ್ಲಿನ ಸಂಭ್ರಮ? ಅರುಣ್, ಏನು ನಾಡಿನಾದ್ಯಂತ ಶಿವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿರುವಂಥದ್ದು. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಕೂಡ ಶಿವನನ್ನ ಮೈಸೂರಿನ ಅರಮನೆ ಆವರಣದಲ್ಲಿರುವಂತಹ ತ್ರಿನೇಶ್ವರ ಸ್ವಾಮಿಯ ದರ್ಶನಕ್ಕಾಗಿ ಬೆಳಗ್ಗಿನಿಂದಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇರುವಂಥದ್ದು. ಏನು ಹಿಂದೆ ನೂರಾರು ವರ್ಷಗಳ ಹಿಂದೆ ಮೈಸೂರಿನ ರಾಜರು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಂಥದ್ದು. ಅಲ್ಲದೆ 11 kg ಚಿನ್ನದ ಮುಖವಾಡವನ್ನು ಕೂಡ ದೇವರಿಗೆ ಅರ್ಪಣೆ ಮಾಡಿದ್ದಂಥದ್ದು. ಆ ದೃಶ್ಯವನ್ನು ಅಂದರೆ ಆ ಶಿವಲಿಂಗ ಧಾರಣೆಯನ್ನು ಏನು ಚಿನ್ನದ ಮುಖವಾಡವನ್ನು ಮಾಡ್ತಾರೆ ಅದನ್ನು ನೋಡಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ಬೆಳಗ್ಗಿನಿಂದಲೂ ಮೈಸೂರಿನ ತ್ರಿನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಆಗಮಿಸ್ತಾ ಇರುವಂಥದ್ದು. ಅಲ್ಲದೆ ಮತ್ತೊಂದು ಕಡೆ ಪೂಜೆ ಭಜನೆ ಕಾರ್ಯಗಳು ಕೂಡ ಜೋರಾಗಿ ಸಾಗ್ತಾ ಇರುವಂಥದ್ದು. ಬೆಳಗ್ಗೆಯಿಂದಲೇ ತ್ರಿನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ, ಅಭಿಷೇಕ ಸೇರಿದಂತೆ ಎಲ್ಲವೂ ಕೂಡ ನಡೀತಾ ಇದೆ. ಮತ್ತೊಂದು ಕಡೆ ಸರತಿ ಸಾಲಿನಲ್ಲಿ ರಾಜ್ಯದ ನಾನಾ ಮೂಲೆಗಳಿಂದ ಬಂದಂತಹ ಭಕ್ತರು ಸ್ವಾಮಿಯ ದರ್ಶನಕ್ಕಾಗಿ ಕಾಯ್ತಾ ಇರುವಂಥದ್ದು. ಏನು ಬರುವಂತಹ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ನಾನು ಒಂದಷ್ಟು ಜನ ಮಂದಿಯನ್ನು ಕೂಡ ಮಾತಾಡಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತೇನೆ. ಮೈಸೂರಿಂದ ನಾವು ಹುಟ್ಟಿದಾಗಿಂದ ಬರ್ತಾನೆ ಇದೀವಿ. ಪ್ರತಿ ವರ್ಷ ಬರ್ತೀವಿ. ನಮ್ದೇನು ಇಲ್ಲ, ಶಿವನ್ ದರ್ಶನ ಮಾಡ್ತೀವಲ್ಲ ಅದೇ ಇದು ಅಷ್ಟೇ. ಮೈಸೂರಿನ ಇದೇ ಮೊದಲನೇ ಇಲ್ಲ, ಇದೇ ಫಸ್ಟ್ ಟೈಮ್ ಬರ್ತೀನಿ. ಮೈಸೂರವ್ರೆ. ಹೌದೌದು, ನಾವು ಹುಟ್ಟಿರೋ ಬೆಳೆದಾಗಿಂದನೂ ನೋಡ್ಕೊಂಡು ಬಂದಿದ್ದೀವಿ ಇಲ್ಲೇ. ಹೌದೌದು, ಸುಮಾರು ಒಂದು 30 ವರ್ಷ. ಅಂದ್ರೆ ಒಂದಷ್ಟು ಮಂದಿ ಹೊಸಬ್ರು ಬರ್ತಾ ಇರುವಂತದ್ದು, ಮತ್ತೊಂದಷ್ಟು ಜನ ಹಿಂದಿನಿಂದಲೂ ಕೂಡ ಅಂದ್ರೆ ಮೈಸೂರಿಗೆ ಇಲ್ಲಿ ದೇವಸ್ಥಾನಕ್ಕೆ ಬರ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಮೈಸೂರಿನಲ್ಲೂ ಕೂಡ ಶಿವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ.